ಬೆಂಗಳೂರಿನ ಹಲಸೂರು ಕೆರೆ ಹತ್ತಿರವಿರುವ ತಿರುವಳ್ಳುವರ್ ಪ್ರತಿಮೆಯನ್ನು 17 ವರ್ಷಗಳ ಹಿಂದೆ ಆಗಸ್ಟ್ 9ರಂದು ಅನಾವರಣಗೊಳಿಸಲಾಯಿತು. ಡಾಕ್ಟರ್ ಡಿ ರಮೇಶ್ ಅಧ್ಯಕ್ಷರು, ವಿಶ್ವಕವಿ ತಿರುವಳ್ಳುವರ್ ಸಂಘ ಮತ್ತು ರಾಷ್ಟ್ರದ ದಕ್ಷಿಣ ಭಾರತ ಕಾಂಗ್ರೆಸ್ ಪ್ರಾದೇಶಿಕ ಸಂಯೋಜಕರು, ಅಖಿಲ ಭಾರತ ಅಸಂಘಟಿತ ಕಾರ್ಮಿಕರು ಇವರ ನೇತೃತ್ವದಲ್ಲಿ ವಿಶ್ವಕವಿ ತಿರುವಳ್ಳುವರ್ ಸಂಘದ ವತಿಯಿಂದ ಪ್ರತಿಮೆ ಸ್ಥಾಪನೆಯ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಮಿಳರು ಮಾತ್ರವಲ್ಲದೆ ಎಲ್ಲ ವರ್ಗದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿವಿಧ ರಾಜಕೀಯ ಪಕ್ಷಗಳು, ಸಂಘಟನೆಗಳು ಮತ್ತು ತಮಿಳು ಉತ್ಸಾಹಿಗಳು, ಪ್ರತಿನಿಧಿಗಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಜನರು ಆಗಸ್ಟ್ 9 ಭಾನುವಾರದಂದು ನಡೆದ 17ನೇ ವಾರ್ಷಿಕೋತ್ಸವದ ಆಚರಣೆಯಲ್ಲಿ ಉಪಸ್ಥಿತರಿದ್ದರು. ತಿರುವಳ್ಳುವರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೈಯಪ್ಪನಹಳ್ಳಿ ಡಾಕ್ಟರ್ ಡಿ ರಮೇಶ್, ಹಲಸೂರಿನ ಕೆರೆ ಹತ್ತಿರವಿರುವ ತಿರುವಳ್ಳುವರ್ ಪ್ರತಿಮೆಯನ್ನು ಆಗಸ್ಟ್ 9, 2009ರಂದು ವಿವಿಧ ಕಾನೂನು ಹೋರಾಟಗಳ ನಂತರ ಅನಾವರಣಗೊಳಿಸಲಾಯಿತು. ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕರುಣಾನಿಧಿ ಮತ್ತು ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬಿ.ಎಸ್. ಯಡಿಯೂರಪ್ಪನವರು ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಜಾತಿ, ಧರ್ಮ ಮತ್ತು ಭಾಷೆಯ ಅಡೆತಡೆಗಳನ್ನು ಮೀರಿ ವೈವಿಧ್ಯಮಯ ಭಾಷಾ ಹಿನ್ನೆಲೆಯ ಜನರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಅರ್ಪಿಸುವ ಮೂಲಕ ಈ ಸಂದರ್ಭವನ್ನು ಆಚರಿಸಲು ಒಗ್ಗಟ್ಟಾಗಿರುವುದಕ್ಕೆ ಅವರು ಅಪಾರ ಸಂತೋಷ ವ್ಯಕ್ತಪಡಿಸಿದ್ದರು. ಭವಿಷ್ಯದಲ್ಲಿಯೂ ಇಂತಹ ಏಕತೆಯನ್ನು ಪ್ರದರ್ಶಿಸುವುದನ್ನು ಮುಂದುವರಿಸಲು ಮತ್ತು ಸಾಮೂಹಿಕ ಶಕ್ತಿಯನ್ನು ಪ್ರದರ್ಶಿಸಲು ಎಲ್ಲರೂ ಮುಂದೆ ಬರಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿ ರಮೇಶ್ ಅಧ್ಯಕ್ಷರು, ವಿಶ್ವಕವಿ ತಿರುವಳ್ಳುವರ್ ಸಂಘ, ಡಾಕ್ಟರ್ ಎಸ್.ಟಿ. ಕುಮಾರ್, ಬೆಂಗಳೂರು ತಿರುವಳ್ಳುವರ್ ಸಂಘದ ಅಧ್ಯಕ್ಷರು, ಗೌರವ ಅಧ್ಯಕ್ಷರಾದ ದಾಮೋದರನ್, ಉಪಾಧ್ಯಕ್ಷರಾದ ಶ್ರೀಧರನ್, ಖಜಾಂಚಿಗಳಾದ ಗೋಪಿನಾಥ್, ರಾಮ ಇಲಂಗೋವನ್, ರಾಜಶೇಖರ್, ಕಪಿಲನ್, ಅಮುದಾ ಪಾಂಡಿಯನ್ ಹಾಗೂ ಕೃಷ್ಣವೇಣಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದ ಎಲ್ಲ ಜನತೆ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ವಿಶೇಷವಾಗಿ ಬೆಂಗಳೂರು ಹಲಸೂರು ಕೆರೆ ಹತ್ರ ಇರುವ ತಿರುವಳ್ಳುವರ್ ಅವರ ಪ್ರತಿಮೆ 17ನೇ ವರ್ಷದ ವಾರ್ಷಿಕೋತ್ಸವ, ಅಂದರೆ ಅವರ ಪ್ರತಿಮೆ ಇಲ್ಲಿ ಇಟ್ಟು ಇವತ್ತಿಗೆ 17ನೇ ವರ್ಷ ಆಗ್ತಾಯಿದೆ. ಆ ಒಂದು ಕಾರ್ಯಕ್ರಮ ಇವತ್ತು ವಿಶ್ವಕವಿ ತಿರುವಳ್ಳುವರ್ ಸಂಘ ಸಾರ್ಬಲ್ಲಿ ಇವತ್ತು ನಾವು ಎಲ್ಲರೂ ಕೂಡ ಇರುತ್ತೆ, ಎಲ್ಲ ಜಾತಿ, ಮತ, ಭೇದ ಎಲ್ಲ ಭಾಷೆಯವರು ಕೂಡ ಸೇರಿಕೊಂಡು ಇವತ್ತು ಭಾಳ ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಕೂಡ ಅವರ ಒಂದು ದಿನಾಚರಣೆ ಅಂದು, ಅಂದರೆ ವಿಶ್ವಕವಿ ತಿರುವಳ್ಳುವರ್ ಅವರ ದಿನಾಚರಣೆ ಪ್ರತಿ ವರ್ಷವೂ ಕೂಡ ಜನವರಿ 16ನೇ ತಾರೀಕು ಭಾಳ ವಿಜೃಂಭಣೆಯಿಂದ ನಾವು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ನಿಟ್ಟಿನಲ್ಲಿ ಆಗಸ್ಟ್ 9ನೇ ತಾರೀಕು ಏನು ಅವ್ರ ಪ್ರತಿಮೆ ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ದಿವಸ, ಅದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ತಮಿಳುನಾಡು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಅವತ್ತು ಭಾಗಿಯಾಗಿ ಈ ಒಂದು ಪ್ರತಿಮೆಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಇವತ್ತು ಅವರಿಗೆ ಮತ್ತು ಈ ಒಂದು ರಾಜ್ಯದ ಎಲ್ಲ ಜನತೆ ಕೂಡ ನಾನು ಕೃತಜ್ಞತೆ ಹೇಳೋಕ್ಕೆ, ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗಿದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇನ್ನು ನಾವು ಏನು ಜನವರಿಯಲ್ಲಿ ಈ ಒಂದು ಅವರ ಒಂದು ವಿಶ್ವಕವಿ ತಿರುವಳ್ಳುವರ್ ಅವರ ದಿನಾಚರಣೆ ಮಾಡ್ತಾಯಿದ್ದೀವಿ, ಅದ್ರಲ್ಲಿ ಭಾಳ ವಿಜೃಂಭಣೆಯಿಂದ ಸಾವಿರಾರು ಜನ ಸೇರಿ, ಕಲಾವಿದರು ಎಲ್ಲರೂ ಕೂಡ ಸೇರಿಕೊಂಡು ಭಾಳ ಒಂದು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ.